ನಿನ್ನೆ ಬ್ಲಾಗ್ ಸ್ಟಾರ್ಟ್. ಹೇ ಗೈಸ್, ನಾನು ನಮ್ಮ ಮಾಮ ಹೊರಕೋತೀವಿ. ಗೈಸ್ ಬನ್ನಿ. ಬರೀ ರೀಲ್ಸ್ ಇಲ್ಲ ಮನೆ ಮುಂದೆ ಮಾಡೋದಾಗ್ಯದ, ಬಿಟ್ರೆ ಮನ್ಯಾಗ ಮಾಡೋದಾಗ್ಯದ. ಸೊ ಅದಕ್ಕೆ ಇವತ್ತ ತಲೆ ಕೆಟ್ಬಿಟ್ಟು ಹೊರಗಡೆ ಹೋಗಿ ರೀಲ್ಸ್ ಮಾಡ್ಕೊಂಬರೋ ಕೆಲರಿ ಗಾರ್ಡನ್ ಕತೆ ಅನ್ಕೊಂಡು ಹೊಂಟಿವಿ. ನಾನು ನಮ್ಮ ಶಿಲ್ಪ ಮತ್ತು ನಮ್ಮ ತಂಗಿ ಕರ್ಕೊಂಡು ಹೊಂಟೀನಿ. ಡೈರೆಕ್ಟ್ ರೆಡಿ ಆಗಿಬಿಟ್ಟು ಸೀದಾ ಲೊಕೇಶನ್ ಬಂದೀವಿ. ಎಲ್ಲಿ ಬಂದೀವಪ್ಪ, ಬೋತ್ನಾಳ ಕೆರೆ ಹತ್ರ ಬಂದಿದ್ವಿ. ಸೂರ್ಯ ಹೋಗ್ಬಿಡ್ತಾನಿಲ್ಲ ಅಂದ್ರೆ ಅದಕ್ಕೆ ನೋಡ್ರಿ, ಸೂರ್ಯ ಫುಲ್ ದಂಡಿ ಬಂದಾನ ಈಗ. ನೋಡಿ ಗೈಸ್ ಹೆಂಗೆ ರೆಡಿ ಆಗ್ಯಾರ ನೋಡ್ರಿ, ಹೆಂಗೆ ಕಾಣಕತ್ತಾರ. ಹೆಂಗ ಟೇಸ್ಟ್? ಹೆವಿ ಅಂತ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಸಂಜೆ ಯಾಕಪ್ಪ ಅಂದ್ರೆ ಸ್ವಲ್ಪ ನಾನು ನಮ್ಮ ಶಿಲ್ಪ ಅವರು ಬರೀ ರೀಲ್ಸ್ ಇಲ್ಲ ಮನೆ ಮುಂದೆ ಮಾಡೋದಾಗ್ಯದ, ಬಿಟ್ರೆ ಮನ್ಯಾಗ ಮಾಡೋದಾಗ್ಯದ. ಜಾಸ್ತಿ ರೀಲ್ಸ್ ಹೊರಗಡೆ ಮಾಡಿಲ್ಲ ನಾವು. ರೀಲ್ಸ್ ಇಲ್ಲಿವರೆಗೂ ಹೊರಗಡೆ ಫಸ್ಟ್ ರೀಲ್ಸ್ ಒಂದು ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ತಲೆ ಕೆಟ್ಬಿಟ್ಟು ಹೊರಗಡೆ ಹೋಗಿ ರೀಲ್ಸ್ ಮಾಡ್ಕೊಂಬರೋ ಕೆಲರಿ ಗಾರ್ಡನ್ ಕತೆ ಅಂದ್ಕೊಂಡು ಹೊಂಟಿವಿ. ನಾನು ನಮ್ಮ ಶಿಲ್ಪ ಮತ್ತು ನಮ್ಮ ತಂಗಿ ಕರ್ಕೊಂಡು ಹೊಂಟೀನಿ. ನಮ್ಮ ತಂಗಿನೇ ವಿಡಿಯೋ ಶೂಟ್ ಮಾಡ್ತಾಳೆ, ನಾವಿಬ್ಬರು ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಸೊ ಏನಾಗುತ್ತೆ ನೋಡುವ ಬನ್ನಿ. ಇವಾಗ ಫಡ ಅಂತೇಳಗೆ ಮನೆಯಿಂದ ರೆಡಿ ಆಗಿನಿ. ಇದೇ ಔಟ್ಫಿಟ್ ಅಂತ ಅಂದ್ಕೊಂಡ್ರೆ ಇಲ್ಲ, ಔಟ್ಫಿಟ್ ಮಾನ್ಯ ಹಾಕೊಂಡಿದ್ದಲ್ಲ ನಮ್ಮ ತಂಗಿ ಬಡ್ಡೆಗೆ, ಅದು ಔಟ್ಫಿಟ್ ಅಂದಿರ್ತದೆ. ಮತ್ತು ನಮ್ಮ ಶಿಲ್ಪ ಅವ್ರು ಮಾತ್ರ ಖತರ್ನಾಕ್ ರೆಡಿ ಆಗ್ಯಾರ. ಹೆಂಗೆ ಅನ್ನೋದು ನೀವು ಟಟಲ್ಲ ಏನು ತಂದಲ್ಲ ನೋಡಿರ್ತಾರೆ ಮಾಡಿರತ್ತಲ್ಲ, ಬಟ್ ಏಕ್ ನಂಬರ್ ರೆಡಿ ಆಗ್ಯಾರ, ಕ್ಯೂಟಾಗಿ ಕಾಣಕತ್ತಾರ. ತೋರಿಸ್ತೀನಿ ನೋಡಿ. ಇವಾಗ ಇದೆಲ್ಲ ಫಡ ಅಂತೇಳಕ್ಕೆ ನಾನು ಔಟ್ಫಿಟ್ ಚೇಂಜ್ ಮಾಡ್ತೀನಿ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೋಗಿ ಬರುವ. ಲೆಟ್ಸ್ ಗೋ ಬನ್ನಿ ಗೈಸ್. ಫೈನಲಿ ಅಲ್ಲಿಂದ ಇವಾಗ ಡೈರೆಕ್ಟ್ ರೆಡಿ ಆಗಿಬಿಟ್ಟು ಸೀದಾ ಲೊಕೇಶನ್ ಬಂದೀವಿ. ಎಲ್ಲಿ ಬಂದೀವಪ್ಪ, ಬೋತ್ನಾಳ ಕೆರೆ ಹತ್ರ ಬಂದಿದ್ವಿ. ಇಲ್ಲಿ ನಾವು ಬರೋದ್ರೊಳಗೆ ಟೈಮ್ ಭಾಳ ಆಗ್ಯದ, ಇವಾಗ 6 ಗಂಟೆ ಆಗ್ಯದ. ಸೊ ಎಲ್ಲ ಕ್ಲೋಸ್ ಆಗ್ಯದ ಅಂದರೆ ಏನಂತಾರಪ್ಪ, ಅದು ಗಾರ್ಡನ್ ಅದೆಲ್ಲ ಕ್ಲೋಸ್ ಆಗ್ಯದ. ಸೊ ಇಲ್ಲೇ ಹೊರಗಡೆ ಫೋಟೋ ತೊಗೊಂಡು ಹೋದ್ರೈತೆ, ಒಂದೆರಡು ರೀಲ್ಸ್ ಮಾಡಿರೈತೆ ಅಂದ್ಕೊಂಡು ನಿಂತೀವಿ. ಇಲ್ಲಿ ನಮ್ಮ ಶಿಲ್ಪ ಅವ್ರು ಅದಾರ, ಅವ್ರೇನು ತೋರಿಸ್ತೀನಿ ತಡ್ರಿ ಗೈಸ್. ಅವರು ಸಾರಿ ಹಾಕೊಂಡಾರ, ಸಾರಿ ಒಳಗೆ ಹೆಂಗೆ ಕಾಣಕತ್ತಾರ ನಾನು ಕಮೆಂಟ್ ಆಗಿದ್ರದ, ಹೆಂಗೆ ಕಾಣ್ತಿದಾರ ಅನ್ನೋದು ಒಂದು ಸ್ವಲ್ಪ 4-5 ಫೋಟೋ ಕ್ಲಿಕ್ ಮಾಡ್ಕೋತೀವಿ ಫಟಾಫಟ ನಂಗೆ. ಫಸ್ಟ್ ಇಲ್ಲೇನಪ್ಪ ಅಂದ್ರೆ ಸೂರ್ಯ ಹೋಗ್ಬಿಡ್ತಾನಿಲ್ಲ ಅಂದ್ರೆ ಅದಕ್ಕೆ ನೋಡ್ರಿ, ಸೂರ್ಯ ಫುಲ್ ದಂಡಿ ಬಂದಾನ ಈಗ ಅದಕ್ಕೆ ಫಟಾಫಟ ಒಂದು 4 ಫೋಟೋಗಳು ಚೆಂದ ಒಂದೊಂದ್ರೆ ಸಾಕು. ಒಂದು 4 ರೀಲ್ಸ್ಗಳು ಅಂದ್ಕೊಂಡಿದ್ದೆ, 4 ರೀಲ್ಸ್ ಆಗಲ್ಲ ನನಗೆ ಗೊತ್ತಾಯ್ತು. ಸ್ವಲ್ಪ ಜಲ್ದಿ ಬಂದ್ರೆ ಜಲ್ದಿ ಆಗ್ತದೆ, ಇಲ್ಲ ಹೋಗ್ತದೆ ಸೂರ್ಯ ಭಾಳ ಜಲ್ದಿ ಇಳಿತದೆ ಈಗ. ಇಲ್ವಾ ಇಲ್ಲಿ ಬನ್ನಿ ಗೈಸ್, ಇವಾಗ ರೀಲ್ಸ್ ಶೂಟ್ ಮಾಡಮತ್ತ. ನಮ್ಮ ಶಿಲ್ಪಾಗಿ ತೋರಿಸ್ತಾರೆ, ನಮ್ಮ ಶಿಲ್ಪ ಹೆಂಗೆ ಕಾಣಕತ್ತಾಳ ನಮಗೆ ನೋಡಿ ಗೈಸ್, ಹೆಂಗೆ ರೆಡಿ ಆಗ್ಯಾರ ನೋಡ್ರಿ. ಬರೀ ಇಂಥದೆಯಾ? ನೀನೇ ಮೊದಲ ಹುಡುಗಿಯು, ನೀನೇ ಕೊನೆಯ ಸನಿಹವು, ನೀನೇ ಹಗಲು ಗನಸನು, ನೀನೇ ಇರುಳು ನೆನಪನು, ಅದೇ ನಾಟು ಕಾಣೆ ನಾನು ಎದೆ ತುಂಬ ನಿನದೇ ಸೋತಿ ಕೇಳೆ ಜಾಣೆ ಪ್ರೀತಿ. ಇಲ್ಲಿನೂ ಮ್ಯಾಚಿಂಗ್ ಗೈಸ್, ಕಲರ್ ಮ್ಯಾಚಿಂಗ್ ಇಲ್ಲಿನೂ ನೋಡ್ರಿ. ಮ್ಯಾಚಿಂಗ್ ಇಬ್ಬರು ಮ್ಯಾಚಿಂಗ್ ಇದೀವಿ. ಇವಾಗ ಫಟಾಫಟ ಒಂದು 4 ರೀಲ್ಸ್ ಮಾಡ್ತೇವೆ ಗೈಸ್. ನಮ್ಮ ತಂಗಿ ಕರ್ಕೊಂಬಂದು ಕ್ಯಾಮ್ರಾಮ್ಯಾನ್ ಆಗಿ ಆಕೆ ಕರ್ಕೊಂಬಂದ್ವಿ ನಮ್ಗೆ. ಅದಕ್ಕೆ ಬನ್ನಿ ಫಟಾಫಟ ಮಾಡಿಬಿಟ್ಟು ಆಮೇಲೆ ಮಾತಾಡ್ತಿದ್ದೀನಿ ಕೂಡ ಬನ್ನಿ ಗೈಸ್. ಫೈನಲಿ ಫೋಟೋಶೂಟ ಸ್ವಲ್ಪ ವಿಡಿಯೋ ಶೂಟ್ ಮಾಡಿದೆ, ರೀಲ್ಸ್ ಮಾಡಿದೆ, ರೀಲ್ಸ್ ಆಗಲಿಲ್ಲ. ಸ್ವಲ್ಪ ಅಷ್ಟೇ ಒಂದು ಎರಡೇನೋ ಟ್ರಾನ್ಸಾಕ್ಷನ್ ಟೈಪ್ ಏನೇನು ನಾನು ಮಾಡ್ಕೊಂಡಿವಿ. ಐ ಡೋಂಟ್ ನೋ ಅದೇನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನೋಡಿರಿ ನೀವಂತ ಹೇಳ್ತೀನಿ. ಏನು ಮಾಡೋದಪ್ಪ, ಲೇಟ್ ಮಾಡಿ ಬಂದೀವಿ ನಾವು ನಿಜ ಹೇಳ್ಬೇಕಂದ್ರೆ. ಬಿಸಿಲಿಗೆ ಅಂಜಿ ಲೇಟ್ ಮಾಡಿದ್ವಿ, ಲೇಟ್ ಆಗಿಬಿಡ್ತೀರ, ಜಾಸ್ತಿ ಲೇಟ್ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಫೋಟೋ ತೊಗೊಳ್ಳೋಣ. ಫೈನಲಿ ಎಲ್ಲ ವಿಡಿಯೋ ಫೋಟೋಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ವಾಪಸ್ ಮನೆ ಕಡೆ ನಮ್ಮ ಪಯಣ ಅಂದ್ಕೊಂಡು ಹೊಂಟೀವಿ. ನಮ್ಮ ತಂಗಿ ಫುಲ್ ಹೆಲ್ಪ್ ಮಾಡಿ ಕ್ಯಾಮ್ರಾಮ್ಯಾನ್ ಆಗಿ ಪೋಸ್
ಪೋಜಸ್ ಪೋಸಸ್ ಅಂದ್ರೆ ಫೋಟೋಸ್ಗಳು. ಪೋಜಸ್ ಯಾ ಇಂಗ್ಲೀಷ್ ಅನ್ಸಿದ್ದೆ ಎಲ್ಲ ಫೋಟೋಸ್ಗಳು ಹೆಂಗಂತೆ ಎಲ್ಲ ಹೇಳ್ಕೊಟ್ಲಕ್ಕಿನಿ. ಮಸ್ತ್ ಬಂದ ಅನ್ಕೊಂಡಿ ಬಂದಿರ್ತಾವ ಆಲ್ಮೋಸ್ಟ್. ಇವಾಗ ಫುಲ್ ಈ ಕತ್ಲಾಗತ್ತ ಅದಕ್ಕೆ ಈ ಸಲ ರೀಲ್ಸ್ ಮಾಡ್ಲಿಲ್ಲ. ರೀಲ್ಸ್ ಒಂದೇ ಒಂದ್ ಮಾಡಿ ಜಾಗ ಎಲ್ಲಂತೆ ಗೊತ್ತಿಲ್ಲ. ಸುಮ್ಮ ಸಿಕ್ಕಿದ ಜಾಗದಾಗ ಲೇಟ್ ಅಂದ್ರೆ ಜಾಗ ನಾನು ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗತ್ತೆ ಅಂತ ತಲೆಯಾಗಿರ್ಲಿಲ್ಲ. ಬಿಸಿಲಿನ ಸಲ ಲೇಟ್ ಮಾಡಿದ್ವಿ, ತೀರಾ ಜಾಸ್ತಿ ಲೇಟ್ ಆಗಿಬಿಡ್ತದ. ಹಂಗಾಗಿ ಇವಾಗ ಅಂದ್ರೂ ಆಗ್ಯಾವ ಒಂದಿಟ್ಟು ಫೋಟೋ ವಿಡಿಯೋಸ್ ಅಂತ ಆಗ್ಯಾವ, ಏನು ಟೆನ್ಷನ್ ಇಲ್ಲ. ಈಗ ಇವಾಗ ಮನೆಯ ಕಡೆ ನಮ್ಮ ಪಯಣ. ಬನ್ನಿ ಮತ್ತೆ ಆಫೀಸ್ ಇಂಥ ನೀವಂತ ವಾತಾವರಣದಾಗಿಂದ ಗಾಡಿ ಹೊಂಟದ ಇಲ್ಲ ಇಲ್ಲ ಇಂಥ ನೀವಂತ ವಾತಾವರಣದಿಂದ ಮತ್ತೆ ಆಫೀಸ್ ಹೋಗಿ ಅಲ್ಲಿ ದಂಡ ದರ್ಬಾರ್ದಾಗ ಹೋಗಿ ಕಲಿಬೇಕು. ಈಗ ನಾವು ಧಗ 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 ಅಂತಿರ್ತಲ್ಲ ಮನೆಗೆ ಹೋಗೋದ್ರಾಗ. ಅದಕ್ಕೆ ಸ್ವಲ್ಪ ಶಾಂತಿಯಿಂದ ಎಲ್ಲ ತಗೋತೀನಿ. ಈಗ ಒಂದು ಸ್ವಲ್ಪ ಗಾಳಿ ತಗೋತೀನಿ, ಎಲ್ಲ ತಗೋತೀನಿ. ಪೀಸ್ಫುಲ್. ಮತ್ತು ಊರು ಬಿಟ್ಟು ಹೊರಗೆ ಬಂದಿದೆ. ಊರು ಬಿಟ್ಟು ಹೊರಗದ. ಗೈಸ್ ಇಲ್ಲಿ ಈ ಕಡೆ ಸೈಡ ನೀರು ಬಂದು ಅಂದ್ರೆ ಮಳೆ ಬಂತಂದ್ರೆ ಮಳೆಗಾಲದಾಗ ಭಾಳ ಚಂದ ನೀರು ಹಿಡಿತಾವೆ. ಆ ಟೈಮ್ದಾಗ ನಮ್ಮ ಫ್ಯಾಮಿಲಿ ಕರ್ಕೊಂಡು ಬರ್ತೇವೆ ಅಂತೇನೆ. ಮಸ್ತ್ ಇಲ್ಲೇ ನೋಡ್ಕಾರದು ರೀಲ್ಸ್ ಬಂದಿರ್ತಾರದು. ರೀಲ್ಸ್ನಾಗ ನೀರು ಹಿಡ್ತಿರ್ತಾರದು. ಅದು ಇಲ್ಲೇ ಅದು ಇದೇ ಕೆರಿ. ಬನ್ನಿ ಗೈಸ್ ಹೋಗುವ ವಾಪಸ್ ಮನೆ ಕಡೆ. ಗೈಸ್ ಇವಾಗ ಅಲ್ಲಿಂದ ಸ್ವಲ್ಪ ಕುರುಕುರಿ ಚಾಟ್ ತಿನ್ಬೇಕಂತ ಬಂದಿದ್ವಿ. ಇಲ್ಲೇ ನಮ್ಮ ಬಿಜಾಪುರ ನ್ಯೂಲಿ ಓಪನ್ ಆಗ್ಯದಲ್ಲ, ಸೊ ಒಂದು ಸ್ವಲ್ಪ ಟೇಸ್ಟ್ ಮಾಡೋದೈತೆ ತಿನ್ಕೊಂಡಿದ್ವಿ. ಇವಾಗ ತೊಗೊಂಡು ತಿನ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ನೋಡ್ಬೋದು ತೊಗೊಂಡು ಆಮೇಲೆ ಅಂತಲ್ಲ ಪಾನಿಪುರಿ ನಿಂಬರ್ ತಿನ್ಕೊಂಡು ಹೋಗ್ತೀವಿ. ಶಿಸ್ತೇ ಒಂದು ಸ್ವಲ್ಪ ಏನಾದ್ರು ತಿನ್ಬೇಕಲ್ಲ ಅನ್ನೋದು, ಅದಕ್ಕೆ ಚಟ್ಪಟ ಅದಕ್ಕೆ ಬಂದಿದ್ದೀವಿ. ಇಲ್ಲಿ ತಿನ್ಕೊಂಡು ಹೋಗುವ ನಿಂತಾರೆ ಇಲ್ಲಿ. ಗಾಯ್ ಸೀರೆ ಮೇಲೆ ಕರ್ಕೊಂತಿಲ್ಲ ಗೊತ್ತಾಗ ನಮಗೆ. ಇವಾಗ ಸೀರೆ ಯಾವಾಗ ಬಿಟ್ಟಿದ್ದು ಅಡ್ರೆಸ್ ಹಾಕೋದೇ ಹಂಗಾಗ್ಯದ. ಬಟ್ ಇವಾಗ ಹಂಗೆ ಹೋಗ್ತಾ ಕುರ್ಕುರಿ ಚಾಟ್ ಮಸಾಲ ತಿನ್ನಕ್ತೀವಿ. ತಿನ್ಬಿಟ್ಟು ಟ್ರೈ ಜಸ್ಟ್ ಟ್ರೈ ಸ್ವಲ್ಪ ಚಟ್ಪಟ ಇರ್ಬೇಕು ಬಾಯಾಗ ಅಂತ ಹೇಳಿದ್ರೆ. ಬನ್ನಿ ನೋಡುವ ಟ್ರೈ ಮಾಡೋಣ. ಸ್ಪೈಸಿ ಹೆಂಗೆ ಟೇಸ್ಟ್ ಸೂಪರ್. ಇದ್ರೊಳಗೆ ಬಟರ್ ಹೇಳಿದ್ರಿ. ಬಟರ್ ಸ್ಪೈಸಿ ಹೇಳಿ ಬರೀ. ಸ್ಪೈಸಿ ಮಸಾಲ ಮಸ್ತ್ ಅದಾವೆ. ಇನ್ನೂ ವೆರೈಟಿ ಭಾಳ ಅದಾವ. ನಾವು ಫಸ್ಟಿಗೆ ಒಂದು ಟೇಸ್ಟ್ ಮಾಡ್ಬೇಕಂತ ತೊಗೊಂಡಿದ್ದೀವಿ. ಇದೇ ಹೆವಿ ಅನ್ಕೋತ ನಮ್ಮ ಕುರುಕುರೊಳಗೆ ಇಲ್ಲಿದೆ. ಕುರುಕುರೊಳಗೆ ಏನಿದ್ರು ಇಷ್ಟ ಆಗ್ತದೆ, ಏನಾದ್ರು ಇದ್ದಾವ. ನಮಗೆ ಹಂಗಿಲ್ಲ, ಒಂದು ಓನ್ ಜಾಸ್ತಿ. ನಮ್ಮ ಮನೆಯಾಗರೆ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡು ಕೊಡ್ತೀರಿ ಹಾಕ್ತಿರ್ತಾರೆ. ಮನೆಗೆ ಮಾಡ್ತಿರ್ತಾರೆ. ಅದಕ್ಕೆ ಅವ್ರ ಸಲ ಏನಾಗಿ ಕರ್ಕೊಂಡಿರ್ತಾರೆ. ಗೈಸ್ ಫೈನಲಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ. ಈಗ ಜಸ್ಟ್ 7:30 ಆಗ್ಯದ. ಈಗ ಜಸ್ಟ್ ಬಂದೀವಿ. ಬರೋದ್ರೊಳಗಡೆ ಅಡುಗೆ ಮಾಡಕತ್ತಾರೆ ಇಲ್ಲೆಲ್ಲ ಶಿಸ್ತಾಗೆ. ನಮಗೂ ಹಸು ಏನು ಇಷ್ಟೊಂದಿಲ್ಲ, ಹಸು ಏನಿಲ್ಲ. ಇಲ್ಲಿ ಫೋನ್ ನೋಡಕತ್ತಾರ. ನಾವು ಈಗ ಫ್ರೆಶಪ್ ಆಗಕ್ಕೆ ಡ್ರೆಸ್ ಚೇಂಜ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡ್ತಾರೆ ಈಗ ಹಚ್ಕೊಂಡು ಕುಂದ್ಬಿಡ್ತೀನಿ. ನನ್ನ ಸ್ವೀಟಿ ಎಲ್ಲಿ ಹೋಗಿದ್ದು ಬಿಟ್ಟು ಹತ್ತಿರಕ್ಕೆ ಒದರ್ಲಕತ್ತ ಬಿಡ್ತಾಳೆ. ಸೋಫಾ ಸಟ್ಗಳು ಆ ಕಡೆ ಈ ಕಡೆ ಆ ಕಡೆ ಆ ಕಡೆ. ಆಮೇಲೆ ಊಟ ಗೀಟ ಮಾಡುವಾಗ ಸೋತೀನಿ ಅಂತ. ಗೈಸ್ ನೋಡಿ ಗೈಸ್, ನಿನ್ನೆ ಬ್ಲಾಗ್ ಸ್ಟಾರ್ಟ್. ಗೈಸ್ ನಾನು ನಮ್ಮ ಮಾಮ ಹೊರಕೋತೀವಿ ತಂಪು ಗಾಳಿಗೆ ಡ್ಯಾನ್ಸ್ ಮಾಡಿಸ್ಲಕತ್ತಿ ಯಾಕೆ ನಿಧಿ ಎಲ್ಲ ನೋಡಿಲಿ. ಫೋನ್ ಬೇಕಾಗತ್ತ. ಬಾ ಬನ್ನಿ ಗೈಸ್ ಬನ್ನಿ. ಸರಿ ಹೇಳ್ರಿ ಎಲ್ಲ ಚೆನ್ನಾಗಿ ಮಾತಾಡು. ಗೈಸ್ ಮೈ ಮೇಲೆ ಭಾಳ ಪ್ರೀತಿಯಿಂದ ನಾಳೆ ಊರಿಗೆ ಹೋಗ್ತಾ ಕೂರ್ಸೋಣ. ಮೈ ಹ್ಯಾಂಡ್ ಉಳಿಯೋದಕ್ಕೆ ತಿಡ್ಬಿಟ್ಟ ಕಡೆ. ಏನ್ ಮಾಡ್ದಿ
ನಗತಾಳ ಹಾಯ್ ಗಾಯ್ಸ್ ಗೈಸ್ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಬರ್ತೀವಿ ಶೇಮ್ 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 ಮಾಡವ ಶೇಮ್ ಬಾ 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 ಶೇಮ್ 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 ಗೈಸ್ ಇವಾಗ ಮತ್ತೆ ಆಫೀಸ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡತ್ತಿದ್ವಿ ವ್ಲಾಗ್ ನಿನ್ನೆ ನೈಟ್ ಎಂಡ್ ಮಾಡಿದ್ದೆ ಮತ್ತೆ ಆಫೀಸ್ ಬೆಳಗ್ಗೆನೇ ಮತ್ತೆ ಆಫೀಸ್ ಶುರು ಮಾಡತ್ತಿದ್ವಿ ವ್ಲಾಗ್ ನಮ್ಮ ಎಲ್ಲ ದಂಡಪಾಳ ಗ್ಯಾಂಗ್ ಎಲ್ಲ ಊರಿಗೆ ಹೊಂಟಾರ ಅವರೆಲ್ಲ ತೋರಿಸ್ತೀನಿ ಇವಾಗ ಒಬ್ಬೊಬ್ರಿಗೆ ಇಲ್ಲಿ ಫಸ್ಟ್ ಹೀರೋಯಿನ್ ಕೂತಾಳ್ರಿ ಹೀರೋಯಿನ್ ನಗಲ್ ಹೇಳ್ರಿ ಗೈಸ್ ಈಗ ಎಲ್ಲಿ ತೆಳಕ್ ಮಂಡಾಗ್ಲತ್ತಳ ನಾಚತ್ತೆ ನನಗೆ ರೆಡಿ ಆಗ್ಯಾರ ನೋಡ್ರಿ ಅವ್ರ ಅಣ್ಣನ ರೆಡಿ ಆಗ್ಯಾನ ಇಲ್ಲಿ ನೋಡ್ರಿ ನಮ್ಮ ಕೌಶಿಕ್ ರೆಡಿ ಆಗ್ಯಾನ ನಮ್ಮ ಬೂ ರೆಡಿ ಆಗ್ಯಾಳ ನಮ್ಮ ಬೆಂದೂನ್ ರೆಡಿ ಆಗ್ಯಾಳ ಎಲ್ಲರೂ ಊರಿಗೆ ಹೋಗ್ತಾರ ಇವಾಗ ಅದಕ್ಕೆ ನಾವು ಕೂತೀವಿ ಹೊರಗಡೆ ಮಾತ್ರ ಮಳೆ ಬರುವ ವಾತಾವರಣ ಭಾಳ ಕೆಟ್ಟಾಗ್ಯದ ಇಷ್ಟು ಮೋಡ ಕೊಯ್ದ ವಾತಾವರಣ ಆಗ್ಯದ ಅಂದ್ರೆ ಸಿಕ್ಕಾಪಟ್ಟೆ ಮೋಡ ಕೊಯ್ದ ವಾತಾವರಣ ಆಗ್ಯದ ಹೆಂಗೆ ಹೋಗ್ತಾರ ಗೊತ್ತಿಲ್ಲ ಬಸ್ ಹತ್ತನ ಮಳೆ ಬರಬಾರ್ದು ಅಂತ ಅಲ್ಲತ್ತೀವಿ ಏನಾಗುತ್ತೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಳೆ ಬರೋ ವಾತಾವರಣ ಮತ್ತು ಸಿಕ್ಕಾಪಟ್ಟೆ ಆಗ್ಯದ ಅದು ಮಾತ್ರ ಹೇಳಬಲ್ಲೆ ನಾ ಅಂತ ನೋಡ್ರಿ ನಮ್ಮ ಹಿರೋಣಿ ಬರಾಕತ್ತದ ಈಗ ದುಃಖ ಬರಾಕತ್ತದ ಈಗ ಬರ್ತದ ಈಗ ಅವ್ರೊಮ್ಮೆ ಮುಂದೆ ಓಡಾಡತ್ತಾಳೆ ನೋಡ್ಲಿ ಈಗ ನಾನು ಬರ್ತಾ ಇತ್ತು ನೀನ ನಾಟಕ ಬೇಡ ಮತ್ತ ನೀ ಬರತ್ತದ ಈಗ ದುಃಖ ಬರತ್ತದ ಈಗ ದುಃಖ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ಡೇ ಕೈತಾ ಗಿವ್ ಮೀ ಯುವರ್ ಹ್ಯಾಂಡ್ ಕೊಡೆ ಕೈ ಕೊಡು ಇಲ್ಲಿ ನಾಚಿ ನೀರಾತೋಡೆ ನಾಚ್ತಾಡ್ರೆ ಬನ್ನಿ ಆಮೇಲೆ ಸಿಗ್ತೀವಿ ಅಂತ ನಿಮಗೆ ಬಾಯ್ ಬಾಯ್